ಬಂಧುಗಳೇ ನಮಸ್ಕಾರ. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೇನು ಗಣೇಶ ಚತುರ್ಥಿ ಬಂದುಬಿಡ್ತು. ನಗರ, ಪಟ್ಟಣ, ಗ್ರಾಮ, ಗಲ್ಲಿಗಳಲ್ಲಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿ ಕೊನೆಗೆ ಸಕಲ ವಾದ್ಯ ಗೋಷ್ಠಿಗಳೊಂದಿಗೆ ಆ ವಿಘ್ನ ನಿವಾರಕ ಗಣೇಶನನ್ನ ವಿಸರ್ಜನೆ ಮಾಡ್ತೇವೆ. ಎಲ್ಲೆಲ್ಲೂ ಸಂಭ್ರಮವೋ ಸಂಭ್ರಮ. ಸ್ನೇಹಿತರೆ, ಗಣೇಶನ ಜನನ ಹೇಗಾಯಿತು, ಅವನಿಗೆ ಆನೆಯ ಸೊಂಡಿಲ ಬಂದದ್ದು ಹೇಗೆ ಮುಂತಾದ ಕಥೆಗಳನ್ನ ತಾವೆಲ್ಲರೂ ಸಹ ಕೇಳಿರ್ತೀರ. ಆದ್ರೆ ಇವತ್ತು ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಗಳಿಕೆಯ ಮಹತ್ವ ಏನು, ಹಾಗೂ 21 ನಮಸ್ಕಾರಗಳು ಯಾಕೆ, ಆ 21 ಅಂತಕ್ಕಂತಹ ಸಂಖ್ಯೆಯ ಹಿಂದಿರುವ ಮಹತ್ವ ಏನು, ಮತ್ತು ದೇವಸ್ಥಾನ ಹಾಗೂ ಮನೆಗಳಿದ್ದ ಗಣೇಶ ಕೇರಿಗಳಲ್ಲಿ ಬಂದದ್ದು ಹೇಗೆ ಅಂತಕ್ಕಂತಹ ವಿಚಾರವನ್ನ ನಾವಿವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಆದ್ರೆ ಅದಕ್ಕಿಂತ ಮುಂಚೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಣೆ ಮಾಡುತ್ತೇವೆ, ಅದರ ಹಿಂದಿರತಕ್ಕಂತಹ ವೈಜ್ಞಾನಿಕ ಕಾರಣಗಳೇನು ಅಂತಕ್ಕಂತಹ ಅಂಶಗಳನ್ನ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಾವು ತಿಳಿಸಿಕೊಟ್ಟಿದ್ದೇವೆ. ಯಾರಾದರೂ ನೋಡದೇ ಇದ್ರೆ ಕೆಳಗಡೆ ಇರತಕ್ಕಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು. ಬನ್ನಿ ಸ್ನೇಹಿತರೆ, ನಮ್ಮ ಹಿಂದೂ ಸಮಾಜದ, ಭಾರತ ದೇಶದ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿರ್ತಕ್ಕಂತಹ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲೋಣ. ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿದರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಆದ್ರೆ ಗರಿಕೆಯನ್ನ ಯಾಕೆ ಅರ್ಪಿಸ್ಬೇಕು ಅಂತ ನಿಮಗೆ ಗೊತ್ತಾ? ನಮ್ಮ ಹಿಂದೂ ಧರ್ಮದ ಪವಿತ್ರ ಗಿಡಗಳಲ್ಲಿ ಪ್ರಥಮ ಸ್ಥಾನ ತುಳಸಿಗೆ, ಎರಡನೆಯದು ಗರಿಕೆಗೆ. ಗರಿಕೆ ಇಲ್ಲದೆ ಯಾವ ಪೂಜೆಯೂ ಸಂಪೂರ್ಣ ಆಗೋದಿಲ್ಲ. ಪೂಜೆಯಲ್ಲಿ ಪ್ರಾಶಸ್ತ್ಯವನ್ನ ಪಡೆದಿರುವ ಈ ಗರಿಕೆಗೆ ದೂರ್ವ ಅಂತಾನು ಕರೀತಾರೆ. 3 ಚೂಪಾದ ಎಲೆಗಳ ಆಕಾರವಿರುವ ಈ ಗರಿಕೆ 3 ದೇವತತ್ವಗಳಾಗಿರ್ತಕ್ಕಂತಹ ಶಿವ, ಶಕ್ತಿ ಹಾಗೂ ಗಣೇಶನನ್ನ ಪ್ರತಿಬಿಂಬಿಸುತ್ತೆ. ಪ್ರಥಮ ಪೂಜಿತನಾದ ವಿನಾಯಕನಿಗೆ ಈ ಗರಿಕೆ ಅತ್ಯಂತ ಪ್ರಿಯವೂ ಹೌದು. ಹಾಗಾದ್ರೆ ಗಣೇಶನಿಗೆ ಯಾಕೆ ಈ ಗರಿಕೆ ಅಷ್ಟೊಂದಿಷ್ಟ ಅನ್ನೋದ್ರ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಒಂದು ಕಥೆ ಇದೆ. ಹಿಂದೆ ಅನಲಾಸುರ ಅಂತಕ್ಕಂತಹ ರಾಕ್ಷಸ ಸ್ವರ್ಗದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿಬಿಡ್ತಾನೆ. ತನ್ನ ದಾರಿಯಲ್ಲಿ ಬರುವ ಎಲ್ಲರನ್ನೂ ಸಹ ತನ್ನ ಕಣ್ಣಿನಿಂದ ಬರುವ ಬೆಂಕಿಯಿಂದ ಸುಟ್ಟು ಹಾಕಿಬಿಡ್ತಾನೆ. ಆಗ ಇಂದ್ರಾದಿ ದೇವತೆಗಳಾದಿಯಾಗಿ ಎಲ್ಲರೂ ಸಹ ಗಣೇಶನ ಮೊರೆಯನ್ನ ಹೋಗ್ತಾರೆ. ಗಣೇಶ ಮತ್ತು ಅನಲಾಸುರನ ನಡುವೆ ಯುದ್ಧ ಪ್ರಾರಂಭ ಆಗುತ್ತೆ. ಆಗ ಆ ರಾಕ್ಷಸ ತನ್ನ ಕಣ್ಣಿನಿಂದ ಬೆಂಕಿಯುಂಡಗಳನ್ನು ಗಣೇಶನಿಗೆ ಎಸೆತಾನೆ. ಆಗ ಕೋಪಗೊಂಡ ಗಣೇಶ ವಿರಾಟ ರೂಪವನ್ನು ತಾಳಿ ಆ ರಾಕ್ಷಸನನ್ನು ನುಂಗಿ ಬಿಡ್ತಾನೆ. ರಾಕ್ಷಸನ ಸಂಹಾರವೇನೋ ಆಯಿತು. ಆದ್ರೆ ಆ ಗಣೇಶನ ದೇಹ ಅತ್ಯಂತ ಉಷ್ಣತೆಯಿಂದ ಕೂಡಿ ಅವನಿಗೆ ಹೊಟ್ಟೆ ನೋವು ಪ್ರಾರಂಭ ಆಗಿಬಿಡುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರಾದಿಯಾಗಿ ಹಲವಾರು ದೇವತೆಗಳು ಹಲವು ಉಪಾಯಗಳನ್ನು ಮಾಡಿದ್ರು ಸಹ ಅವನ ಹೊಟ್ಟೆ ನೋವು ಕಡಿಮೆನೇ ಆಗೋದಿಲ್ಲ. ಆಗ ಋಷಿಮುನಿಗಳ ಮೊರೆ ಹೋದಾಗ ಆ ಋಷಿಮುನಿಗಳು ಪ್ರಾರ್ಥಿಸಿ 21 ಗರಿಕೆಯನ್ನ ಗಣಪತಿಯ ತಲೆಯ ಮೇಲಿರ್ತಾರೆ. ಆಗ ಗಣೇಶ ಶಾಂತನಾಗಿ ಆತನ ಹೊಟ್ಟೆ ನೋವು ಸಂಪೂರ್ಣ ಕಡಿಮೆ ಆಗತ್ತೆ. ಅಂದಿನಿಂದ ಯಾರು ನನಗೆ ಗರಿಕೆಯನ್ನು ಅರ್ಪಿಸುತ್ತಾರೋ ಅವರ ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತೆ ಅಂತ ಗಣೇಶ ಹೇಳ್ತಾನೆ. ಹಾಗಾಗಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನಮ್ಮದು. ಬಂಧುಗಳೇ, ಗಣಪತಿ ಅಂದ ಕ್ಷಣ 21 ಅಂತಕ್ಕಂತಹ ಸಂಖ್ಯೆ ಮುನ್ನಡೆಗೆ ಬರುತ್ತೆ. 21 ದಿನಗಳ ಪೂಜೆ, 21 ನಮಸ್ಕಾರ, 21 ಗರಿಕೆ, 21 ಮೋದಕ, 21 ಉಂಡೆ, ಹೀಗೆ ಎಲ್ಲವೂ 21. ಹಾಗಾದ್ರೆ ಗಣೇಶನಿಗೂ ಈ 21ಕ್ಕೂ ಏನ್ ಸಂಬಂಧ ತಿಳಿದುಕೊಳ್ಳೋಣ. ನಮ್ಮ ಈ ಶರೀರ ರಚಿಸಲ್ಪಟ್ಟಿರ್ತಕ್ಕಂಥದ್ದು 21 ತತ್ವಗಳಿಂದ. ಅವುಗಳು ಯಾವ್ಯಾವು ಅಂತ ಕೇಳಿದ್ರೆ, ಪಂಚಭೂತಗಳಾಗಿರ್ತಕ್ಕಂತಹ ಅಗ್ನಿ, ವಾಯು, ಆಕಾಶ, ಜಲ ಮತ್ತು ಭೂಮಿ. ಪಂಚೇಂದ್ರಿಯಗಳಾಗಿರ್ತಕ್ಕಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕರ್ಮೇಂದ್ರಿಯಗಳಾಗಿರ್ತಕ್ಕಂತಹ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಹಾಗೂ 5 ತನ್ಮಾತ್ರಗಳಾಗಿರ್ತಕ್ಕಂತಹ ಶ್ರವಣ, ಸ್ಪರ್ಶ, ದೃಷ್ಟಿ, ರುಚಿ ಮತ್ತು ವಾಸನೆ.
ಹಾಗೆ ಕೊನೆಯದಾಗಿ ಮನಸ್ಸು. ಇವೇ ಈ 21 ತತ್ವಗಳು. ಈ 21 ತತ್ವಗಳ ಅಧಿಪತಿ ಯಾರು ಅಂತ ಕೇಳಿದ್ರೆ ಅವನೇ ನಮ್ಮ ಗಣಪತಿ. ಹಾಗಾಗಿ ನಮ್ಮ ಈ ದೇಹದ 21 ತತ್ವಗಳನ್ನು ಕೂಡ ಆ ಭಗವಂತನಲ್ಲಿ ಅರ್ಪಿಸಿ ಅವನ ಆಶೀರ್ವಾದವನ್ನ ಪಡೆಯುವ ನಿಟ್ಟಿನಲ್ಲಿ 21 ಅತ್ಯಂತ ಮಹತ್ವವನ್ನ ಪಡೆದಿದೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂರ್ತಿಕ ವಾಹನ, ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ನಿಖಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ನಿಖಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ಕಟಿಲ ಕಾಂಚಿತ ಕೋಮಲಾಂಗನೆ, ಕಟಿಲ ಕಾಂಚಿತ ಕೋಮಲಾಂಗನೆ, ಕರ್ಣಕುಂಡಲಧಾರನೆ, ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ಭಟ್ಟ ಮುತ್ತಿನ ಪದಕಾರ, ಬಾಹುಶತದೂರನೆ, ಭಟ್ಟ ಮುತ್ತಿನ ಪದಕಾರ, ಬಾಹುಶತದೂರನೆ, ಇಟ್ಟ ತೊಡಿಗೆಯ ಹೇಮ ಕಂಕಣ, ಇಟ್ಟ ತೊಡಿಗೆಯ ಹೇಮ ಕಂಕಣ, ಆಶಾಂಕುಶಧಾರನೆ, ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ಕ್ಷಿಮಲಂಬೋದರನೆ, ಕ್ಷಿಶುಯಾಪಲಗರಿದನೆ, ಕ್ಷಿಮಲಂಬೋದರನೆ, ಕ್ಷಿಶುಯಾಪಲಗರಿದನೆ, ಪಶ್ಚಿಮಾನ ವಿಪುರಂದರ, ಪಶ್ಚಿಮಾನ ವಿಪುರಂದರ, ವಿಠಲನಾನಿರದಾಸನೆ, ಶರಣು 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 ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂರ್ತಿಕ ವಾಹನ, ಶರಣು ಶರಣು ಗಣೇಶೋತ್ಸವವನ್ನು ಪ್ರಾರಂಭಿಸಿದ್ದು ಯಾರು? ಮನೆಯಲ್ಲಿದ್ದ ಗಣೇಶನನ್ನ ಕೇರಿಗಳಿಗೆ ತಂದವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನಮ್ಮ ದೇಶದ ಧೀರ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿರತಕ್ಕಂತಹ ಬಾಲಗಂಗಾಧರನಾಥ ತಿಲಕರು. 1894ರಲ್ಲಿ ಪುಣೆಯ ಕೇಸರಿವಾಡ ಅಂತಕ್ಕಂತಹ ಪ್ರದೇಶದಲ್ಲಿ ಪ್ರಥಮವಾಗಿ ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದರ ಹಿಂದಿರತಕ್ಕಂತಹ ಕಾರಣ ಏನು ಅಂತ ಕೇಳಿದ್ರೆ ಸ್ವತಂತ್ರ ಚಳವಳಿ. ಹೌದು ಸ್ನೇಹಿತರೆ,
ಅಂದಿನ ಕಾಲದಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಯಾವುದೇ ಸಭೆಯನ್ನು ಸೇರುವ ಹಾಗಿಲ್ಲ, ಯಾವುದೇ ಸತ್ಯಾಗ್ರಹವನ್ನ ಮಾಡೋ ಹಾಗಿಲ್ಲ ಅಂತಕ್ಕಂತಹ ಕಾನೂನನ್ನು ಹೊರಡಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಜನರನ್ನ ಒಗ್ಗೂಡಿಸಲಿಕ್ಕೆ ತಿಲಕರು ಸಾರ್ವಜನಿಕವಾಗಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಮೊದಲಿಗೆ ಭಜನೆಯನ್ನ ಮಾಡ್ತಾರೆ, ಸತ್ಸಂಗವನ್ನ ಮಾಡ್ತಾರೆ, ಧರ್ಮ ಹಾಗೂ ದೇಶದ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸಿಕೊಡ್ತಾರೆ. ತದನಂತರದಲ್ಲಿ ದೇಶಭಕ್ತಿಯ ಸ್ವಾತಂತ್ರ್ಯದ ಕಿಚ್ಚನ್ನು ಮುಟ್ಟಿಸ್ತಾರೆ. ಹೀಗೆ ಗಣೇಶ ಚತುರ್ಥಿ ಅಂತಕ್ಕಂಥದ್ದು ಕೇವಲ ನಮ್ಮ ಹಬ್ಬವಾಗಿರದೆ ನಮ್ಮ ದೇಶದ ಸ್ವತಂತ್ರ ಚಳುವಳಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಅಂತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ಒಂದು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಅಲ್ಲಿವರೆಗೆ ನಮ್ಮ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.